ಹಲೋ ಫ್ರೆಂಡ್ಸ್, ನಾನು ರಾಜಲಕ್ಷ್ಮಿ ಯುಕ್ತ ಆಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗುಜರಾತ್ನ ಸಾಂಪ್ರದಾಯಿಕ ತಿಂಡಿಯಾದ ಹಾಂಡ್ವೋ ಇಂದಿನ ರೆಸಿಪಿ. ಸ್ಟೀಮ್ನಲ್ಲಿ ಬೇಯಿಸುವಂತಹ ಈ ಪೌಷ್ಟಿಕವಾದ ಹಾಂಡ್ವೋನ ಗುಜರಾತ್ನವರು ಹೆಚ್ಚಾಗಿ ಬೆಳಗಿನ ಉಪಹಾರಕ್ಕೆ ಅಥವಾ ಸಂಜೆ ಟೀ ಟೈಮ್ಗೆ ಇಲ್ಲ ವೀಕೆಂಡ್ಸಲ್ಲಿ ಅಥವಾ ಮನೆಗೆ ಯಾರು ಗೆಸ್ಟ್ ಬಂದಾಗ ಮಾಡೋದಿದೆ. ನೋಡೋದಕ್ಕೆ ಪಿಜ್ಜಾ ಥರ, ಆದರೆ ಇದು ತುಂಬ ಆರೋಗ್ಯಕರ. ಬನ್ನಿ ಹಾಂಡ್ವೋ ಮಾಡೋದಕ್ಕೆ ಶುರು ಮಾಡೋಣ. ಈ ಥರ ಮೀಡಿಯಮ್ ಸೈಜ್ ಲೋಟದಲ್ಲಿ 1 ಲೋಟ ತಿಂಡಿ ಅಕ್ಕಿ, ಅದೇ ಲೋಟದ ಅಳತೆಯಲ್ಲಿ ಅರ್ಧ ಲೋಟ ಕಡಲೆಬೇಳೆ, ಅರ್ಧ ಲೋಟ ಹೆಸರುಬೇಳೆ, ಅರ್ಧ ಲೋಟ ಉದ್ದಿನಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಅದಕ್ಕೆ ನೀರು ಹಾಕಿಬಿಟ್ಟು 2 ಸರ್ತಿ ಚೆನ್ನಾಗಿ ತೊಳ್ಕೊಂಡು ಅದರ ನೀರನ್ನೆಲ್ಲ ಚೆಲ್ಲಬೇಕು. ಅದ ನಂತರ ಬೇರೆ ನೀರನ್ನು ಹಾಕಿಬಿಟ್ಟು 4-5 ಗಂಟೆಗಳ ಕಾಲ ಇದನ್ನು ನೆನೆಸಿಡಬೇಕು. 4-5 ಗಂಟೆ ಕಾಲ ನೆನೆಸಿಟ್ಟಿದ್ದು ಆದಮೇಲೆ ಅದರ ನೀರನ್ನು ತೆಗೆದುಬಿಟ್ಟು ಈ ಅಕ್ಕಿ ಮತ್ತು ಬೇಳೆಗಳನ್ನು ಮಿಕ್ಸರ್ಗೆ ಹಾಕಬೇಕು. ಅತೀ ನುಣ್ಣಗೇನೂ ಬೇಡ, ಹಾಗೆ ಅಂತ ತರ್ತರಿ ಏನೂ ಬೇಡ. ಇನ್ನೇನು ಪೂರ್ತಿ ನುಣ್ಣಗಾಗುತ್ತೆ ಅನ್ನುವಾಗ ಇದನ್ನು ತೆಗೆದ್ರೆ ಆಯಿತು. ರುಬ್ಬೋದಕ್ಕೆ ಮತ್ತು ಮಿಕ್ಸರ್ನ ತೊಳೆಯೋದಕ್ಕೆ ಸೇರಿಸಿ ನಾನು ಅಕ್ಕಿ ಬೇಳೆನ ಅಳ್ಕೊಂಡಿದ್ನಲ್ಲ, ಅದೇ ಮೀಡಿಯಮ್ ಸೈಜ್ ಲೋಟ, ಅದರಲ್ಲಿ 1 ಲೋಟ ನೀರನ್ನು ಉಪಯೋಗಿಸಿದ್ದೀನಿ. ಇದನ್ನು ಈಗ ಒಂದು ಪಾತ್ರೆಗೆ ಹಾಕಬೇಕು. ನೋಡಿ, ಈ ಥರ ಇಷ್ಟಿರಲಿ ಕನ್ಸಿಸ್ಟೆನ್ಸಿ. ಇಡ್ಲಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ನೀರಾಗಿರ್ತರೆ ಪರವಾಗಿಲ್ಲ. ಇದಕ್ಕೆ ಇವಾಗ 1 ಅಥವಾ 1.5 ಚಮಚದಷ್ಟು ಉಪ್ಪು ಹಾಕಬೇಕು. ಬೇಸಿಗೆಲಾದರೆ ಬೆಳಗ್ಗೆ ಎದ್ದು ಉಪ್ಪು ಹಾಕಿದರೆ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿಡಬೇಕು. 7-8 ಗಂಟೆಗಳ ಕಾಲ ಹೀಗೆ ಇರಲಿ ಈ ಹಿಟ್ಟು. ಬೆಳಗಿನ ಉಪಹಾರಕ್ಕಾದರೆ ರಾತ್ರಿನೇ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಇನ್ನು ಈ ಹಾಂಡ್ವಾ ಮಾಡೋದಕ್ಕೆ ಸೋರೆಕಾಯಿ ಸಿಪ್ಪೆ ತೆಗೆದು ಮಧ್ಯಭಾಗದ ಬೀಜ ತೆಗೆದು 1 ಬೌಲಷ್ಟು ತುರ್ಕೊಳ್ಬೇಕು. ಅರ್ಧ ಬೌಲ್ ಕ್ಯಾರೆಟ್ ತುರಿ, ಅರ್ಧ ಬೌಲ್ ಕ್ಯಾಬೇಜ್ ತುರಿ ಅಂದರೆ ಎಲೆಕೋಸಿನ ತುರಿ ಬೇಕಾಗುತ್ತೆ, ಅಥವಾ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೋದು. 2 ಹಸಿಮೆಣಸಿನ್ಕಾಯಿ, 1-1.5 ಹಸಿ ಶುಂಠಿನ ಹೀಗೆ ಸಣ್ಣಕ್ಕೆ ಜಜ್ಜಿಕೊಂಡು ಪೇಸ್ಟ್ ತಯಾರಿಸ್ಕೊಳ್ಬೇಕು. ಈಗ ಹೀಗೆ ರೆಡಿಯಾಗಿರುವಂಥ ಹಿಟ್ಟಿಗೆ 1 ಬೌಲು ಸೋರೆಕಾಯಿ ತುರಿ, ಅರ್ಧ ಬೌಲು ಕ್ಯಾರೆಟ್ ತುರಿ ಮತ್ತು ಅರ್ಧ ಬೌಲು ಕ್ಯಾಬೇಜ್ ಅಂದರೆ ಎಲೆಕೋಸಿನ ತುರಿ ಅಥವಾ ಸಣ್ಣಕ್ಕೆ ಹೆಚ್ಚಿದ್ದು ಅದನ್ನು ಹಾಕ್ಬೋದು. ಹೀಗೆ ಹಾಕಿಬಿಟ್ಟು ಮತ್ತು ಸಣ್ಣಕ್ಕೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪಿನ ಅರ್ಧ ಬೌಲಷ್ಟು ಹಾಕಬೇಕು. ಹಾಗೆ 1 ಚಮಚ ರೆಡ್ ಚಿಲ್ಲಿ ಪೌಡ್ರು, ಅಚ್ಕಾರದ ಪುಡಿ, 1/4 ಚಮಚ ಅರಿಶಿನ, ಅರ್ಧ ಚಮಚ ಉಪ್ಪು, ಹಿಟ್ಟಿಗಾಗಲೇ ಹಾಕಾಗಿದೆ ಉಪ್ಪು, ಅರ್ಧ ಚಮಚ ಸಕ್ಕರೆ ಮತ್ತು ಹಸಿ ಶುಂಠಿ, ಹಸಿಮೆಣಸಿನ ಪೇಸ್ಟ್, ಅದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಹಾಂಡ್ವಾ ಮಾಡೋದಕ್ಕೆ ಇವಾಗ ಹಿಟ್ಟು ರೆಡಿಯಾಗಿದೆ. ನೋಡಿ, ಇಷ್ಟು ಇರುತ್ತೆ ಕನ್ಸಿಸ್ಟೆನ್ಸಿ. ಈಗ ಇದಕ್ಕೆ ಹಾಂಡ್ವಾಗೆ ಒಗ್ಗರಣೆ ಕೂಡ ತುಂಬಾ ಇಂಪಾರ್ಟೆಂಟು. ಸ್ಟವನ್ನು ಹೊಸ್ಬಿಟ್ಟು ಒಗ್ಗರಣೆ ಬಟ್ಲಿಟ್ಟು 2 ಚಮಚ ಎಣ್ಣೆ ಹಾಕಬೇಕು. ನಂತರ 1 ಚಮಚ ಸಾಸಿವೆ ಕಾಳು, ಅರ್ಧ ಚಮಚ ಜೀರಿಗೆ, 1 ಚಮಚ ಬಿಳಿ ಎಳ್ಳು ಹಾಕಿ ಒಂದು 8-10 ಎಲೆಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಹಾಗೆ ಇಡಿಯಾಗಿ 1 ಬೇಳೆಯಷ್ಟು ಇಂಗನ್ನು ಹಾಕಬೇಕು. ಪುಡಿ ಇಂಗಾದರೆ 1/4 ಚಮಚದಷ್ಟು ಹಾಕಬೇಕು. ಸಾಸಿವೆ ಕಾಳು ಮತ್ತು ಬಿಳಿ ಎಳ್ಳು ಚಟಪಟ ಅಂತ ಶಬ್ದ ಆಗುತ್ತಲ್ಲ, ಆವಾಗ ಸ್ಟವನ್ನು ಆಫ್ ಮಾಡಬೇಕು. ಈ ರೆಡಿಯಾದಂಥ ಹಿಟ್ಟಿಗೆ 2 ಚಮಚ ನಿಂಬೆ ರಸ ಮತ್ತು 2 ಚಿಟಿಕೆ ಬೇಕಿಂಗ್ ಸೋಡಾ ಹಾಕಬೇಕು. ಹಾಂಡ್ವೋದ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಹಾಕೋದ್ರಿಂದ. ಸೋಡಾ ಬೇಡವೇ ಬೇಡ ಅನ್ನೋರು 1-2 ಚಮಚ ಜಾಸ್ತಿ ನಿಂಬೆ ರಸನೂ ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಒಂದು ಕುಕ್ಕರ್ ಬಟ್ಲು ಅಥವಾ ಯಾವುದೇ ಕುಕ್ಕರಿಗೆ ಇಡೋ ಅಂಥದ್ದು ಯಾವುದಾದ್ರೂ ಒಂದು ಬಟ್ಲು ತಗೊಂಡು ಅದಕ್ಕೆ ಒಗ್ಗರಣೆದೇ ಎಣ್ಣೆನೇ ಸ್ವಲ್ಪ ಹಾಕಿಬಿಟ್ಟು ಹೀಗೆ ಬಟ್ಲನ್ನು ಸವರಬೇಕು. ಸ್ವಲ್ಪ ಸಾಸಿವೆ ಕಾಳು ಅಥವಾ ಎಳ್ಳು ಜೊತೆಗೆ ಬಂದರೆ ಪರವಾಗಿಲ್ಲ. ಈಗ ಹಿಟ್ಟಿರುತ್ತಲ್ಲ, ಅದರಲ್ಲಿ ಅರ್ಧ ಭಾಗದಷ್ಟು ಹಿಟ್ಟನ್ನು ಇದಕ್ಕೆ ಹಾಕಬೇಕು. ಇನ್ನೊಂದು ಬ್ಯಾಚನ್ನು ಮತ್ತೆ ಮಾಡ್ಕೊಳ್ಬೋದು. ನಂತರ ಒಗ್ಗರಣೆಯಲ್ಲೂ ಅಷ್ಟೇ ಅರ್ಧ ಭಾಗನ ಒಗ್ಗರಣೆನ ಹೀಗೆ ಮೇಲ್ಗಡೆಗೆ ಚಮಚದಿಂದ ಹೀಗೆ ಸ್ಪ್ರೆಡ್ ಮಾಡಬೇಕು. ನಂತರ ಸ್ವಲ್ಪ 1/4 ಚಮಚದಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಇದ್ರ ಮೇಲೆ ಹೀಗೆ ಸ್ಪ್ರಿಂಕಲ್ ಮಾಡಬೇಕು, ಉದುರಿಸ್ಬೇಕು. ಸ್ವಲ್ಪ 1-2 ಚಮಚದಷ್ಟು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿದ್ದನ್ನ ಹೀಗೆ ಮೇಲೆ ಹಾಕಬೇಕು ಹಿಟ್ಟಿನ ಮೇಲೆ. ಈಗ ಒಂದು ಸ್ಟವ್ ಹೊಸ್ಬಿಟ್ಟು ಕುಕ್ಕರ್ ಇಡಬೇಕು. ಹೀಗೆ ತಳಕ್ಕೆ ಸ್ಟ್ಯಾಂಡ್ ಅಥವಾ ಪ್ಲೇಟ್ ಇಟ್ಟು 1 ಲೋಟ ನೀರು ಹಾಕಬೇಕು. ನಂತರ ಹೀಗೆ ರೆಡಿಯಾಗಿರೋ ಹಿಟ್ಟೆಲ್ಲ ರೆಡಿಯಾಗಿರುತ್ತಲ್ಲ, ಅದನ್ನು ಇಟ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ 1 ಕಪ್ಪು ಮುಚ್ಚಬೇಕು. ಮೀಡಿಯಮ್ ಹೀಟಲ್ಲಿ 20-25 ನಿಮಿಷ ಬೇಯಿಸಬೇಕು. ಮಧ್ಯೆ ಬೇಕಂದರೆ
ಕುಕ್ಕರ್ ತೆಗೆದುಬಿಟ್ಟು ಒಂದು ಅರ್ಧ ಮುಕ್ಕಾಲು ಲೋಟ ನೀರು ತಳಕ್ಕೆ ಹಾಕ್ಬೋದು. ಕುಕ್ಕರ್ ತಳಕ್ಕೆ ಒಂದು ಚಾಕುವಿನಿಂದ ಹೀಗೆ ಹೆಟ್ಟಿ ನೋಡಿಬಿಟ್ರೆ ಗೊತ್ತಾಗುತ್ತೆ. ಚಾಕುಗೆ ಹಿಟ್ಟು ಅಂಟಿಲ್ಲ ಅಂದರೆ ಇದು ಬೆಂದಿದೆ ಅಂತ. ಅದನ್ನು ಈಚೆಗೆ ತೆಗಿಬೇಕು. ಇದನ್ನು ಒಂದು ಚಾಕುವಿನಿಂದ ಇದನ್ನು ಹೀಗೆ ಸುತ್ತ ಅಂಚನ್ನು ಬಿಡಿಸ್ಕೊಳ್ಬೇಕು. ಕೇಕ್ ಮಾಡ್ತೀವಲ್ಲ ಆ ಥರ. ಆವಾಗ ಸ್ವಲ್ಪ ಹಿಟ್ಟೆಲ್ಲ ಇದು ಕೇಕ್ ಒಳಗಡೆಗಿರುತ್ತಲ್ಲ ಅದು ಸ್ವಲ್ಪ ಬಿಡಿಸ್ಕೊಳ್ಳುತ್ತೆ, ಲೂಸ್ ಆಗುತ್ತೆ. ನಂತರ ದೋಸೆ ಸೊಟ್ಕದಿಂದ ಹೀಗೆ ಇದನ್ನು ಎತ್ತಬೇಕು. ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು, ಕಟ್ ಮಾಡಬೇಕಲ್ಲ ಹಾಗಾಗಿ. ನಂತರ ಮೊದಲು ಪ್ಲಸ್ ಆಕಾರದಲ್ಲಿ, ನಂತರ ಇಂಟು ಆಕಾರದಲ್ಲಿ ಇದನ್ನು ಕಟ್ ಮಾಡಿದರೆ ಸ್ವಾದಿಷ್ಟವಾದ, ಪೌಷ್ಟಿಕವಾದ, ಫ್ಲಫಿಯಾದ, ಟೇಸ್ಟಿಯಾದ ಹಾಂಡ್ವಾ ರೆಡಿಯಾಗಿರುತ್ತೆ. ಇದನ್ನು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅರಿದ ಮೇಲೂ ಇದು ತುಂಬ ಸಾಫ್ಟಾಗಿರೋದ್ರಿಂದ ಲಂಚ್ ಬಾಕ್ಸಿಗೆ ತುಂಬ ಪರ್ಫೆಕ್ಟಾದ ತಿಂಡಿ ಇದು. ಮಕ್ಕಳಿಗಂತೂ ಪಿಜ್ಜಾ ಅನ್ನೋರಿಗೆ ಈ ಆರೋಗ್ಯಕರವಾದ ಹಾಂಡ್ವಾ ತುಂಬ ಚೆನ್ನಾಗಿರುತ್ತೆ. ಇದು 4 ಜನಗಾಗುವಷ್ಟು ಸರ್ವ್ ಮಾಡೋಷ್ಟಾಗಿದೆ. ಫ್ರೆಂಡ್ಸ್, ಇದನ್ನು ನೀವು ಮಾಡಿ ನೋಡಿ. ಥ್ಯಾಂಕ್ ಯು.